ಈ ದೇವಸ್ಥಾನಕ್ಕೆ ಬರೋಕ್ಕೆ ನನಗೆ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ದೇಶದಲ್ಲಿ 12 ಜ್ಯೋತಿರ್ಲಿಂಗ ಯಾವ ಥರ ಇದೆ, ಇದು ಕೂಡ ಪ್ರಸಿದ್ಧವಾದದ್ದು. ಈ ಜ್ಯೋತಿರ್ಲಿಂಗ ನಾನು ಯಾವ ಥರ ಕಾಣಿಸ್ತಿದ್ದೀನಿ ಅಂದರೆ ನನಗೆ ಫೀಲ್ ಆಗ್ತೈತೆ, ನೋಡ್ತೀರಾ? ಈ ಥರ ಕಾಣಿಸ್ತಾ ಇದ್ದೀನಿ. ಫೈನಲಿ ಟ್ರಿಪ್ಪು ಸ್ಟಾರ್ಟ್ ಆಯಿತು, ಹೋಗೋಣ. ಇಲ್ಲಿಂದ ಟೋಟಲ್ 1 ಅವರ್ ಬೇಕಾಗುತ್ತೆ. ಐ ಥಿಂಕ್ 1 ಅವರ್ ಬೇಕಾಗುತ್ತೆ ಅಲ್ಲಣ್ಣ, 1 ಅವರ್ ಬೇಕಾಗುತ್ತೆ ಮೆಜೆಸ್ಟಿಕ್ಗೆ. ಬಸ್ಸು ನಾನು ಹೋಗೋ ಅಷ್ಟೊಂದು ಬಂದ್ಬಿಡುತ್ತೆ ಅಲ್ಲಿಗೆ ಕರೆಕ್ಟಾಗಿ, ಎಕ್ಸಾಕ್ಟ್ 5 o'clockಗೆ ಅಲ್ಲಿಗೆ ಹೋಗೋಣ. ನಮ್ಮದೇನಿದೆ ನೆಕ್ಸ್ಟ್ ಡೆಸ್ಟಿನಿ ರೀಚ್ ಆಗೋಣ. ಸೊ ಅಂತೂ ಇಂತೂ ಬಂದು ಇಳಿದು ನೋಡಿದ್ರೆ ಆಲ್ಮೋಸ್ಟು 1.5 ಗಂಟೆ. ನಾನು ಮೈಸೂರಿಂದ ಬೆಂಗಳೂರಿಗೆ ಬರೋದಕ್ಕೂ ಇಷ್ಟು ಟೈಮಿಂಗ್ಸ್ ತಗೊಂಡಿಲ್ಲ, ಅಷ್ಟು ಟೈಮಿಂಗ್ಸ್ ತೊಗೊಂಡಿದ್ದೀನಿ. ಬಟ್ ಇನ್ನೂ ಆದರೆ ನಾನು ಬಸ್ ಬಂದೇ ಇಲ್ಲ, ಬಸ್ಗೋರ ವೆಯ್ಟ್ ಮಾಡ್ತಾಯಿದ್ದೀನಿ. ಬಸ್ ಬಂದ ತಕ್ಷಣ ನಿಮಗೆ ಬಸ್ ಹೆಂಗಿದೆ, ಬಸ್ ಲಕ್ಸುರಿನೆಸ್ ಏನಿದೆ ಅಂತ ಕಂಪ್ಲೀಟ್ ಅದನ್ನೂ ಕೂಡ ತೋರಿಸ್ತಾ ಇದ್ದಾನೆ. ನನ್ನ ಬಸ್ ಯಾವುದು ಅಂತ ನೋಡ್ತೀರಾ? ಸೊ ಇದೆ ಬಸ್. ನನ್ನೇ ಬಿಟ್ಬಿಟ್ಟು ಹೋಗಂಗೆ ಅವನೇ. ಸೊ ಟ್ರಾಫಿಕ್ ಬಸ್ ಯಾವ ಥರ ಲಕ್ಸುರಿಯಸ್ಟ್ ಆಗಿದೆ ನೋಡಿ, ಕಂಪ್ಲೀಟ್ AC ಬಸ್ಸು. ಸೀಟ್ ನಂಬರ್ ಐ ಥಿಂಕ್ ಇದೆ ನನ್ನ ಸೀಟ್ ಅನಿಸುತ್ತೆ. ಬಂದ ತಕ್ಷಣ ಈ ಲಗೇಜ್ ಎಲ್ಲ ಎತ್ಕೊಂಡು ಸೀರಿಯಸ್ ಆಗಿ ತುಂಬ ಸುಸ್ತಾಗ್ಬಿಟ್ಟೈತೆ. ಇದೆ ಅಲ್ಲ ನನ್ನ ಸೀಟು. ಆಮೇಲೆ ಚೇಂಜ್ ಮಾಡಿಬಿಟ್ರು. ಪವರ್ ಪ್ಲಗ್ ಬೇರೆ ಹಿಂಗಾಗ್ಬಿಡೋದೆ. ನನಗೆ ಮೇನ್ ಬೇಕಾಗಿರೋದೆ ಪವರು. ನೋಡುವ ಇವಾಗ ಹೋಗ್ತಿರೋದು, ಹೋಗ್ಬೇಕು. ಸರಿ, ಫೈನಲಿ ಸೀಟಲ್ಲಂತೂ ಸೆಟ್ಲಾದೆ. ಸೀಟಲ್ಲಿ ಸೆಟ್ಲಾಗಿ ನೋಡಿದ್ರೆ ನನ್ನ ದುರದೃಷ್ಟಕ್ಕೆ ಇಲ್ಲಿ ನೋಡಿ, ಇಲ್ಲಿ ನಾನು ಬುಕ್ ಮಾಡಿರೋ ಸೀಟಲ್ಲೇ ಪವರ್ ಈ ಥರ ಆಗಬೇಕಾ? ಪವರ್ ಪ್ಲಗ್ ಇಲ್ಲ. ಇವಾಗ ಪವರ್ ಪ್ಲಗ್ ಇಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕಾಗಿ ಚಾರ್ಜಿಂಗಲ್ಲಿ ಹೋದ ತಕ್ಷಣ ಹಾಕೋಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಬಸ್ ಮಾತ್ರ ಚೆನ್ನಾಗಿದೆ, ಏನಿಲ್ಲ. ಪ್ರೈವೇಟಾಗಿ ಬಂದರೂ ಚೆನ್ನಾಗಿದೆ. ಡಬಲ್ ಸೀಟು ನೋಡ್ತೀರಾ, ಡಬಲ್ ಸೀಟ್ ಆಗಿರ್ಬೋದು. ನಿಮಗೆ ಎಲ್ಲ ಸೂಪರಾಗಿದೆ ಬಸ್ಸು, ತುಂಬ ಚೆನ್ನಾಗಿದೆ. ಬಟ್ ನನಗಿರೋ ಸೀಟ್ ಮಾತ್ರ ಫೈನಲಿ ನಾನಂತೂ ರೀಚ್ ಆಗಿದ್ದೀನಿ. ನಾನು ನಿಮಗೆಲ್ಲ ತೋರಿಸೋದಕ್ಕೆ ಬಂದಿದ್ದ ದೇವಸ್ಥಾನನೇ ತ್ರಂಬಲಿಕೇಶ್ವರ ಜ್ಯೋತಿರ್ಲಿಂಗ. ಈ ತ್ರಂಬಲಿಂಗೇಶ್ವರ ಜ್ಯೋತಿರ್ಲಿಂಗ ಅಂತಂದರೆ ನಮ್ಮ ದೇಶದಲ್ಲಿ ಟೋಟಲ್ಲು 12 ಜ್ಯೋತಿರ್ಲಿಂಗ ಇದೆ. 12 ಜ್ಯೋತಿರ್ಲಿಂಗದಲ್ಲಿ ಪ್ರಮುಖವಾದ ಜ್ಯೋತಿರ್ಲಿಂಗ ಅಂತಂದರೆ ತ್ರಂಬಕೇಶ್ವರ ಜ್ಯೋತಿರ್ಲಿಂಗನೇ. ಅದೇನಕ್ಕೆ ಪ್ರಮುಖವಾದದ್ದು ಅಂತ ಹೇಳ್ತಾರೆ ಅಂದರೆ, ನಿಮಗೆ ಎಲ್ಲ ಜ್ಯೋತಿರ್ಲಿಂಗ ಕೂಡ ಭೂಮಿಯಿಂದ ಅಂದರೆ ನೆಲಮಟ್ಟದಿಂದ ಮೇಲ್ಗಡೆಗೆ ಲಿಂಗ ಮೂಡಿದರೆ, ಈ ಜ್ಯೋತಿರ್ಲಿಂಗ ನಿಮಗೆ ನೆಲಮಟ್ಟದಿಂದ ಕೆಳಗಡೆ 3 ಲಿಂಗ ಮೂಡಿರುತ್ತೆ. ಅದು ನಿಮಗೆ ಬ್ರಹ್ಮ, ವಿಷ್ಣು, ಮಹೇಶ್ವರನ ವೀಕ್ಷಣೆ ಮಾಡಿಸುತ್ತೆ. ಪ್ಲಸ್ ಈ ಜ್ಯೋತಿರ್ಲಿಂಗಕ್ಕೆ ನಿಮಗೆ ಭೂಮಿಯಿಂದನೇ ಉದ್ಭವ ಆಗಿ
ಸೊ ಗೋದಾವರಿ ನೀರು ಉದ್ಭವ ಆಗುತ್ತೆ. ಅಂದರೆ ಯಾರೂ ಕೂಡ ಅಭಿಷೇಕ ಮಾಡಲ್ಲ ಆ ಲಿಂಗಕ್ಕೆ, ಅದೇ ಆಟೋಮೆಟಿಕ್ ನೀರಿಂದ ಅಭಿಷೇಕ ಗೋದಾವರಿನೇ ಮಾಡುತ್ತೆ. ಆ ದೇವಸ್ಥಾನನೇ ನಾಸಿಕ್ ಅಲ್ಲಿರುವ ತ್ರಂಬಕೇಶ್ವರ ದೇವಸ್ಥಾನ. ಇದಕ್ಕೆ ನೀವು ಬರಬೇಕು ಅಂತಂದರೆ ಸ್ಟಾರ್ಟಿಂಗಿಂದ ನಾನು ಹೆಂಗೆ ಹೇಳಿದ್ದೀನಿ ಅದೇ ಥರ ಫಾಲೋ ಮಾಡ್ಕೊಂಡು ಬಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಸೊ ಇವಾಗ ನಿಮಗೆ ತ್ರಂಬಕೇಶ್ವರ ದೇವಸ್ಥಾನ ಒಳಗಡೆ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ಕ್ಯಾಮ್ರಾ ಅಲ್ಲೋ ಇಲ್ಲ, ಟ್ರೈ ಮಾಡ್ತೀನಿ, ಬನ್ನಿ. जो आया है वो